ಸಿಎಂ ಸಿದ್ದರಾಮಯ್ಯ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗುತ್ತಾ? ಸಂಪುಟ ಪುನಾರಚನೆಗೆ ಕೈಪಡೆಯಲ್ಲಿ ಹೆಚ್ಚಿದೆ ಒತ್ತಡ. ಸಂಪುಟದಿಂದ ಯಾರು ಔಟ್ ಆಗ್ತಾರೆ, ಸಂಪುಟಕ್ಕೆ ಯಾರು ಇನ್ ಆಗ್ತಾರೆ? ಸಂಪುಟ ಪುನಾರಚನೆಗೆ ಇದೀಗ ಕಾಂಗ್ರೆಸ್ನಲ್ಲಿ ಒತ್ತಡ ಜಾಸ್ತಿ ಆಗ್ತಾ ಇದೆ. ಕಳೆದ ಹಲವು ತಿಂಗಳುಗಳಿಂದಲೂ ಕೂಡ ಈ ಸಂಪುಟ ಪುನಾರಚನೆಯ ವಿಚಾರ ಚರ್ಚೆಯ ಮೇಲೆ ಚರ್ಚೆ ಆಗ್ತಾ ಇದೆ. ಈಗ ನಿಷ್ಕ್ರಿಯರನ್ನ ಕೈಬಿಟ್ಟು ಸಂಪುಟ ಪುನಾರಚನೆ ಮಾಡಬೇಕು ಅನ್ನುವ ಕೂಗು ಬಲವಾಗಿ ಕೇಳಿ ಬರ್ತಿದೆ. ನಮಗೂ ಅವಕಾಶ ಕೊಡಿ, ನಮಗೂ ಅವಕಾಶ ಕೊಟ್ರೆ ನಾವು ಕೂಡ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆಕಾಂಕ್ಷಿಗಳು. ಯಾರ್ಯಾರು ಈಗ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರೂ ಕೂಡ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಸಂಪುಟ ಪುನರ್ರಚನೆಗೆ ಹಿರಿಯ ನಾಯಕರು ಕೂಡ ಒತ್ತಡವನ್ನ ಹೇರ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಜೂನ್ ಮೊದಲ ವಾರದಲ್ಲಿ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹೋಗ್ತಾರೆ. ಆಗ 10ಕ್ಕಿಂತಲೂ ಹೆಚ್ಚು ಸಚಿವರಿಗೆ ಸಂಪುಟದಿಂದ ಗೇಟ್ ಪಾಸ್ ಕೊಡುವ ಸಾಧ್ಯತೆಗಳಿದೆ. ಹೈಕಮಾಂಡ್ ಜೊತೆ ಚರ್ಚೆ ಮಾಡುವ ಸಾಧ್ಯತೆ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ. ಈ ಹಿಂದೆ ಕೂಡ ಸಂಪುಟದ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಚರ್ಚೆ ಮಾಡುವಾಗಲೂ ಕೂಡ ಹೈಕಮಾಂಡ್ ಒಪ್ಪಿರಲಿಲ್ಲ. ಒಂದಷ್ಟು ಕಾರಣಗಳನ್ನು ಕೊಟ್ಟಿತ್ತು, ಯಾವ ಕಾರಣಕ್ಕಾಗಿ ಈಗ ಸಂಪುಟ ಪುನರ್ರಚನೆ ಬೇಡ ಅಂತ ಹೇಳಿ. ಈಗಲಾದರೂ ಒಪ್ಪತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಕೆಲ ಹಿರಿಯ ಸಚಿವರಿಗೂ ಕೋಕ್ ಕೊಡುವಂತಹ ಸಾಧ್ಯತೆ ಇದೆ. ಹೈಕಮಾಂಡ್ ಒಪ್ಪಿಗೆ ಕೊಟ್ರೆ ಸಂಪುಟ ಸರ್ಜರಿ ಫಿಕ್ಸ್. ಸಂಪುಟ ಸರ್ಜರಿ ಫಿಕ್ಸ್ ಆಗಬೇಕು ಅನ್ನೋದಾದ್ರೆ ಈಗ ಹೈಕಮಾಂಡ್ ಇಲ್ಲಿ ಒಪ್ಪಿಗೆಯನ್ನ ಕೊಡಬೇಕು. ಆಲ್ರೆಡಿ ಪೋಸ್ಟ್ಪೋನ್ ಮಾಡ್ತಾನೇ ಬಂದಿದೆ ಅನೇಕ ಕಾರಣಗಳನ್ನ ಕೊಟ್ಟು ಹೈಕಮಾಂಡ್. ಈ ಸಲ ಆದರೂ ಆಗತ್ತಾ ಅನ್ನುವ ಕುತೂಹಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಾರ್ತಿಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಈಗಾಗಲೇ ಹೈಕಮಾಂಡ್ ಅನೇಕ ಬಾರಿ ಈ ವಿಚಾರ ಪ್ರಸ್ತಾಪ ಆದಾಗ್ಲೂ ಕೂಡ ಅನೇಕ ಕಾರಣಗಳನ್ನ ಕೊಟ್ಟು ಮುಂದೂಡಿತು, ಈಗ ಬೇಡ ಅಂತ ಹೇಳಿ. ಈ ಸಲ ಸಂಪುಟ ಪುನಾರಚನೆ ಆಗೋದು ಫಿಕ್ಸ್ ಆಗತ್ತಾ? ಹೈಕಮಾಂಡ್ ಮನವೊಲಿಸುವಲ್ಲಿ ಸಿದ್ದರಾಮಯ್ಯ, ಡಿಕೆಶಿ ಸಕ್ಸಸ್ ಆಗ್ತಾರಾ, ಅಥವಾ ಮತ್ತೆ ಆಕಾಂಕ್ಷಿಗಳು ಲಾಬಿ ಮಾಡುವಂತಹ ಪ್ರಯತ್ನಕ್ಕೆ ದೆಹಲಿಗೆ ಹೋಗಬೇಕಾದಂತಹ ಅನಿವಾರ್ಯತೆ ಎದುರಾಗತ್ತಾ? ಹೇಗೆ? ನವಿತಾ, ಖಂಡಿತವಾಗಿಯೂ ಕಳೆದ 3-4 ತಿಂಗಳ ಹಿಂದೆಯೇ ಸಂಪುಟ ಪುನರಚನೆ ಆಗತ್ತೆ ಅನ್ನುವಂಥ ಮಾತುಗಳು ಕೇಳಿಬಂದಿತ್ತು. ಆ ಸಂದರ್ಭದಲ್ಲಿ ಹೈಕಮಾಂಡ್ ಅದಕ್ಕೆ ಒಪ್ಪಿರಲಿಲ್ಲ. ಕಾರಣ ಕಾಂಗ್ರೆಸ್ನಲ್ಲಿ ಆ ಸಂದರ್ಭದಲ್ಲಿ ಬಣ ರಾಜಕಾರಣವೂ ಕೂಡ ಇತ್ತು. ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವಿನ ಬಣ ಸಂಘರ್ಷ ಏನು ನಡೀತಾ ಇತ್ತು, ಆ ಒಂದು ಕಾರಣಕ್ಕಾಗಿ ಸಂಪುಟ ಬದಲಾವಣೆ ಮಾಡಿದಂಥ ಪಕ್ಷದಲ್ಲಿ ಅದು ಉಲ್ಬಣ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಯೋಚಿಸಿದಂತಹ ಹೈಕಮಾಂಡ್ ಅದಕ್ಕೆ ಯಾವುದಕ್ಕೂ ಕೂಡ ಆಸ್ಪದ ಆಗದೇ ಇರುವಂಥ ನಿಟ್ಟಿನಲ್ಲಿ ನೋಡಿಕೊಂಡಿತ್ತು. ಸಂಪುಟ ಪುನರಚನೆಯನ್ನು ಮುಂದಕ್ಕೆ ತಳ್ಳಿತ್ತು. ಆದರೆ ಈ ಸಂದರ್ಭದಲ್ಲಿ ಮತ್ತೆ ಈಗ ಸಂಪುಟ ಪುನರಚನೆಯನ್ನು ಮಾಡಬೇಕು ಅನ್ನುವಂಥ ಕೂಗುಗಳು ಸರ್ಕಾರದ ಮಟ್ಟದಲ್ಲಿ ಇರ್ತಕ್ಕಂಥ, ಅಂದರೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಹಿರಿಯ ನಾಯಕರುಗಳು ಹೇಳ್ತಾ ಇರುವಂಥ ಹಿನ್ನೆಲೆಯಲ್ಲಿ, ಅವು ಕೂಗು ಕೂಡ ಗಟ್ಟಿಯಾಗಿರುವಂಥ ಹಿನ್ನೆಲೆಯಲ್ಲಿ ಈಗ ಸಂಪುಟ ಪುನರಚನೆಯನ್ನು ಮಾಡಲೇಬೇಕಾದಂಥ ಒಂದು ಅನಿವಾರ್ಯತೆ, ಮಾಡಲೇಬೇಕಾದಂಥ ಒಂದು ಸ್ಥಿತಿಗೂ ಕೂಡ ಬಂದಿದೆ ಅಂತ ಹೇಳಲಾಗ್ತದೆ. ಮತ್ತು ಇಚ್ಛೆಯನ್ನು ಕೂಡ ಸಿಎಂ ಮತ್ತು ಡಿಸಿಎಂ ಅವರು ವ್ಯಕ್ತಪಡಿಸುತ್ತಿದ್ದಾರೆ ಅನ್ನುವಂಥ ಮಾತುಗಳು ಕೂಡ, ಅನ್ನುವಂಥ ಒಂದು ಮಾಹಿತಿಯು ಕೂಡ ಬಲ ಮೂಲಗಳಿಂದ ಬಂದಿರುವಂಥದ್ದು. ಇದೇ ಒಂದು ಕಾರಣಕ್ಕಾಗಿ ಜೂನ್ ಮೊದಲ ವಾರದಲ್ಲಿಯೇ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾರೆ. ದೆಹಲಿಯಲ್ಲಿ ಎಐಸಿಸಿ ಮಟ್ಟದ ನಾಯಕರೊಂದಿಗೆ ಸಭೆಯನ್ನು ಮಾಡ್ತಾರೆ. ಜೊತೆಗೆ ಇಲ್ಲಿ ಸಚಿವರುಗಳ ಏನು ಪರ್ಫಾರ್ಮೆನ್ಸ್ ಇದೆ, ಆ ಒಂದು ಪರ್ಫಾರ್ಮೆನ್ಸ್ನ ಪಟ್ಟಿಯನ್ನು ಕೂಡ ಹಿಡಿದುಕೊಂಡು ಹೋಗಿ ಅಲ್ಲಿ ಅವರ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತಾರೆ. ಆ ಮೂಲಕ ಯಾರ್ಯಾರನ್ನ ಕೈ ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅವರ ಪರ್ಫಾರ್ಮೆನ್ಸ್ ಏನಿದೆ ಅಥವಾ ಅವರ ಬದಲಿ ಯಾರನ್ನ ನೇಮಕ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಅದೆಲ್ಲವನ್ನು ಕೂಡ ಎಐಸಿಸಿ ನಾಯಕರ ಗಮನಕ್ಕೆ ತರುವಂಥ ಕೆಲಸವನ್ನು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡ್ತಾರೆ ಅಂತ ಹೇಳಲಾಗ್ತದೆ. ನವಿತಾಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು, ಈಗಾಗಲೇ ಹೈಕಮಾಂಡ್ ಕೂಡ ಸಾಕಷ್ಟು ಬಾರಿ ಸಚಿವರುಗಳಿಗೆ ಒಂದಿಷ್ಟು ಸೂಚನೆಯನ್ನು ಕೂಡ ಕೊಟ್ಟಿತ್ತು. ನೀವು ಕೇವಲ ನಿಮ್ಮ ಮತಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಬೇಡಿ, ರಾಜ್ಯದಾದ್ಯಂತ ಸಂಚರಿಸಿ. ಯಾಕಂದರೆ ಈ ಬಾರಿ ಅತ್ಯಮೂಲ್ಯವಾಗಿರುವಂಥ ಒಂದು ಬಹುಮತದೊಂದಿಗೆ ಸರ್ಕಾರ ರಚಿಸುವಂಥ ಅವಕಾಶವನ್ನು ಜನ ಕೊಟ್ಟಿದ್ದಾರೆ. ಹಾಗಾಗಿ ರಾಜ್ಯದಾದ್ಯಂತ ಸಂಚರಿಸಿ, ಪಕ್ಷವನ್ನು ಕೂಡ ಸಂಘಟನೆ ಮಾಡಿ, ಸರ್ಕಾರದ ಕಾರ್ಯಕ್ರಮಗಳ ಜೊತೆಗೆ ಪಕ್ಷ ಸಂಘಟನೆಯನ್ನು ಕೂಡ ಮಾಡಬೇಕು, ಅದು ನಿಮ್ಮ ಕರ್ತವ್ಯ ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ಸಂದೇಶವನ್ನು ಕೂಡ ರವಾನಿಸಿತ್ತು. ಆದರೆ ಅದರಂತೆ ಕೆಲವು ಸಚಿವರುಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಅದು ಯಾವುದನ್ನು ಕೂಡ ಅವರು ತಲೆಗೆ ಹಾಕೊಂಡಂತೆ ಕಾಣಿಸ್ತಿಲ್ಲ. ಕ್ಷೇತ್ರವನ್ನು ಬಿಟ್ಟು ಬೇರೆ ಭಾಗಗಳಿಗೆ ಸಂಚಾರ ಮಾಡುವಂತಿರಲಿ ಅಥವಾ ಅಲ್ಲಿ ಪ್ರವಾಸವನ್ನು ಕೂಡ ಕೈಗೊಳ್ತಾ ಇಲ್ಲ ಅನ್ನುವಂಥ ಆರೋಪಗಳು ಕೂಡ ಪಕ್ಷದ ಒಳಗೆ ಕೇಳಿಬಂದಿದೆ. ಅದರಲ್ಲೂ ಪ್ರಮುಖವಾಗಿ ದಿನೇಶ್ ಗುಂಡೂರಾವ್ ಇರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಜೊತೆಗೆ ರಹೀಂ ಖಾನ್ ಸೇರಿದಂತೆ ಇನ್ನು ಅನೇಕ ಸಚಿವರುಗಳು ಪರ್ಫಾರ್ಮೆನ್ಸ್ ಇಲ್ಲ, ಅವರು ಸರಿಯಾಗಿ ಅವರ ಒಂದು ಖಾತೆಯನ್ನು ಕೂಡ ನಿರ್ವಹಣೆ ಮಾಡ್ತಾ ಇಲ್ಲ ಅನ್ನುವಂಥ ಆರೋಪಗಳು ಕೂಡ ಬಂದಿದೆ. ಹಾಗಾಗಿ ಅವರ ಬದಲಾಗಿ ಹಿರಿಯ ನಾಯಕರಾಗಿರ್ತಕ್ಕಂಥವರನ್ನ ಮಣೆ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪಕ್ಷದ ವಲಯದಲ್ಲಿ ಚರ್ಚೆಗಳು ಆರಂಭವಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಬೇಡಿಕೆಗಳು ಕೂಡ ಬಂದಿತ್ತು. ಕೆಲ ನಾಯಕರುಗಳು ಬಹಿರಂಗವಾಗಿ ಕೂಡ ನಾನು ಮಂತ್ರಿ ಆಕಾಂಕ್ಷಿ ಎನ್ನುವಂಥದ್ದನ್ನು ಹೇಳ್ಕೊಂಡಿದ್ರು. ಹಾಗಾಗಿ ಈ ಸಂದರ್ಭದಲ್ಲಿ ಅದಕ್ಕೆ ಕಾಲ ಕೂಡ ಬಂದಂತೆ ಕಾಣಿಸ್ತಾ ಇದೆ. ಅಂದರೆ MLC ಆಗಿರುವಂಥ BK ಹರಿಪ್ರಸಾದ್ ಇರ್ಬೋದು, ಸಲೀಂ ಅಹಮದ್ ಇರ್ಬೋದು, ಜೊತೆಗೆ
ಪಕ್ಷದ ಹಿರಿಯ ನಾಯಕರಾಗಿರತಕ್ಕಂಥ ಆರ್ ವಿ ದೇಶಪಾಂಡೆ ಸೇರಿದಂತೆ ಇನ್ನೂ ಹಲವು ನಾಯಕರುಗಳು ಅಂದರೆ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ. ಹಾಗಾಗಿ ಅವರೆಲ್ಲರನ್ನೂ ಕೂಡ ಈ ಬಾರಿ ಅವರನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕು. ಸಚಿವ ಸಂಪುಟವನ್ನು ವಿಸ್ತರಣೆ ಅಂದರೆ ಬದಲಾವಣೆ ಮಾಡಿ ಅಂದರೆ ಯಾರ್ಯಾರು ಕೆಲಸವನ್ನು ಮಾಡ್ತಾ ಇಲ್ಲ ಸರಿಯಾಗಿ ಅಂಥವರನ್ನ ಕೈ ಬಿಟ್ಟು ಹಿರಿಯ ನಾಯಕರುಗಳಿಗೆ ಮಣೆ ಹಾಕುವಂಥ ಒಂದು ನಿಟ್ಟಿನಲ್ಲೂ ಕೂಡ ಚರ್ಚೆಯಾಗಿದೆ, ಸಿದ್ಧತೆಗಳು ಕೂಡ ಆಗಿರುವಂಥದ್ದು. ಇದೇ ಜೂನ್ ಮೊದಲ ವಾರದಲ್ಲಿ ದೆಹಲಿಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯನವರು ತೆರಳುತ್ತಾರೆ. ಆ ಒಂದು ಸಂದರ್ಭದಲ್ಲಿ ಎಐಸಿಸಿಯ ನಾಯಕರೊಂದಿಗೆ ಚರ್ಚೆಯನ್ನು ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನಾದರೂ ಎಐಸಿಸಿ ಒಪ್ಪಿಗೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಸಂಪುಟ ಬದಲಾವಣೆ ಆಗುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂಥದ್ದು. ನವಿತಾ ಜೈನ್. ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ.